ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇರುವಂತದ್ದು ಮಧುಮೇಹ ನಿವಾರಣಾ ಚೂರ್ಣ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಏನ್ ಮಾಡಬೇಕು ಅಂದ್ರೆ ಪ್ರತಿದಿನ ಅಮೃತ ಬಿಂದುವನ್ನ ಸೇವಿಸಬೇಕು. ಸೇವಿಸಿ ಪ್ರತಿದಿನ ಅಮೃತ ಬಿಂದು. ಮತ್ತು ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಯುಗಾದಿ ಹಬ್ಬದ ಪ್ರಯುಕ್ತ ಒಂದು ವಿಶೇಷವಾದಂತಹ ಹೊಸದಾದ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ, ನೆಲಮಂಗಲದ ಹತ್ತಿರ. ಇಲ್ಲಿ ಪ್ರೀ ಲಾಂಚ್ ಆಫರ್ನಲ್ಲಿ ನಿವೇಶನಗಳು ಲಭ್ಯ ಇದೆ. ಅದರಲ್ಲೂ ನೀವು ಸ್ಪಾಟ್ ಬುಕಿಂಗ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಚಾರ್ಜಸ್ ಇರೋದಿಲ್ಲ. ಜೊತೆಗೆ 250 ಗ್ರಾಂ ಬೆಳ್ಳಿ ದೀಪವನ್ನು ಕೂಡ ನೀವು ಉಚಿತವಾಗಿ ಪಡ್ಕೊಳ್ಬಹುದು. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್ ಅಂತ ಹೇಳ್ತಾ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂತದ್ದು, ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಒಂದು ವಿಶೇಷ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಲಿಕ್ಕೆ ತೆರಳಿದ್ರು ಶಿವಮೊಗ್ಗ ನಗರಕ್ಕೆ. ಶಿವಮೊಗ್ಗ ನಗರದ ಕುಂಸಿಯ ಸೂರ್ಯಪುತ್ರ ನಗರದಲ್ಲಿ ಇತ್ತೀಚೆಗಷ್ಟೇ ಶ್ರೀ ಶನೈಶ್ಚರ ಸ್ವಾಮಿ ದೇವಸ್ಥಾನ ಸೇವಾ ಸಮಿತಿ ವತಿಯಿಂದ ಶ್ರೀ ಶನೈಶ್ಚರ ಸ್ವಾಮಿಯ 20ನೇ ವರ್ಷದ ಅದ್ದೂರಿ ವಾರ್ಷಿಕೋತ್ಸವ ಸಮಾರಂಭವನ್ನು ಬಹಳ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಮತ್ತು ಜನಜಾಗೃತಿ ಧರ್ಮ ಸಭೆ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿತ್ತು. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರನ್ನ ವಿಶೇಷ ಅತಿಥಿಗಳಾಗಿ ಆಹ್ವಾನಿಸಲಾಗಿತ್ತು. ಗುರೂಜಿಯವರು ಕೂಡ ಭಾಗವಹಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೂ ಮುನ್ನ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಕುಂಸಿಯಲ್ಲಿ ಇರುವಂತಹ ಶಿವನ ದೇವಾಲಯಕ್ಕೆ ತೆರಳಿದ್ರು. ಅಲ್ಲಿ ಸ್ವಾಮಿಗೆ ವಿಶೇಷ ಸೇವೆಯನ್ನ, ಪೂಜಾರಾಧನೆಯನ್ನ ಸಲ್ಲಿಸಿದ್ರು. ನಂತರ ಮೆರವಣಿಗೆ ಮೂಲಕ ಸಾಕ್ತಾ ಬರ್ತಾ ಇದ್ರು. ಆ ಮೆರವಣಿಗೆ ದೃಶ್ಯಗಳು ಹೇಗಿತ್ತು ನೋಡ್ಕೊಂಡು ಬರೋಣ. ಏಕೆ ಕಾಡುವೆ ನನ್ನಲಿ ಸ್ವಾಮಿ ಶ್ರೀ ಶನಿದೇವನೇ, ಏಕೆ ಕಾಡುವೆ ನನ್ನಲಿ ಸ್ವಾಮಿ ಶ್ರೀ ಶನಿದೇವನೇ, ಸಾಕು ಮಾಡು ತಾಳಲಾರೆ ದೇವನೇ, ಎನ್ನ ತಪ್ಪನು ಮನ್ನಿಸೋ ಶನಿರಾಜನೇ. ಪಟ್ಟವ ಪಡೆಯ ನೀನು ಕಾಡಿದೆ ಜಗದೀಶನ, ಜನ್ಮದಾತ ಸೂರ್ಯನನ್ನೇ ಬಿಡದೆ ಕಾಡಿದ ಭೂಪನೇ, ನಿನ್ನ ಚರಿತ ವಿಕ್ರಮನಿಗೆ ಮಹಿಮೆಯನ್ನು ತೋರಿದೆ, ನಿನ್ನ ಜರಿದ ವಿಕ್ರಮನಿಗೆ ಮಹಿಮೆಯನ್ನು ತೋರಿದೆ, ಮಾಯಾ ಕುದುರೆಯ ನೀಡಿ ಅವನ ರಾಜ್ಯಹೀನನ ಮಾಡಿದೆ. ಏಕೆ ಕಾಡುವೆ ನನ್ನಲಿ ಸ್ವಾಮಿ ಶ್ರೀ ಶನಿದೇವನೇ,
ಏಕೆ ಕಾಡುವೆ ನನ್ನಲಿ ಸ್ವಾಮಿ ಶ್ರೀ ಶನಿದೇವನೇ, ಸಾಕು ಮಾಡು ತಾಳಲಾರೆ ದೇವನೇ, ಎನ್ನ ತಪ್ಪನು ಮನ್ನಿಸೋ ಶನಿರಾಜನೇ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ. ಈ ಸಾನ್ನಿಧ್ಯದ ಪವಾಡವೂ ಸಾಕಷ್ಟು ಇದೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಉಪಮಠಗಳು ಸಾಕಷ್ಟು ಇದೆ. ಕುಂಸಿ ಎಂಬತಕ್ಕಂಥ ಈ ನಾಮಕರಣ ಈ ಒಂದು ಕ್ಷೇತ್ರಕ್ಕೆ, ಈ ಒಂದು ಗ್ರಾಮಕ್ಕೆ ಬರಬೇಕಾದ್ರೆ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಒಬ್ಬ ಮಹರ್ಷಿಗಳು ಅಥವಾ ಒಬ್ಬ ಋಷಿಗಳು ಅಥವಾ ಒಬ್ಬ ಯತಿಗಳು ತಪಸ್ಸು ಮಾಡಿರ್ತಕ್ಕಂಥ ಸಾನ್ನಿಧ್ಯ. ಆ ಮಹರ್ಷಿಗಳು ಅಂದು ತಪಸ್ಸು ಮಾಡಿದ್ರಿಂದ ಈ ಸಾನ್ನಿಧ್ಯಕ್ಕೆ ಕುಂಸಿ ಎಂಬತಕ್ಕಂಥದ್ದಿದೆ. ಆದರೂ ಈ ಕುಂಸಿ ಎಂಬತಕ್ಕಂಥ ನಾಮಾಂಕಿತವಾಗಿರ್ತಕ್ಕಂಥ ಈ ನಾಮಧೇಯ ಈ ಗ್ರಾಮಕ್ಕೆ ಬರಬೇಕಾದ್ರೆ ಹಿಂದೆ ಕುಂಬಾಂಡ ಮಹರ್ಷಿಗಳು ಎಂಬತಕ್ಕಂಥವರು ಇಲ್ಲಿ ತಪಸ್ಸನ್ನು ಮಾಡಿದ್ರು ಎಂಬತಕ್ಕಂಥದಕ್ಕೆ ಸಾಕಷ್ಟು ಕುರುಹಗಳಿದೆ. ಕುಂಬಾಂಡ ಮಹರ್ಷಿಗಳು ಅಂದು ತಪಸ್ಸು ಮಾಡಿದ್ದರಿಂದ ಇದನ್ನು ಕುಂಸಿ ಎಂಬತಕ್ಕಂತಹ ನಾಮಾಂಕಿತದಿಂದ ಈಗ ಪ್ರಬುದ್ಧಮಾನಿಕೆ ಬರ್ತಾ ಇದೆ. ಇಲ್ಲಿಂದ ಸ್ವಲ್ಪ ದೂರ ಪರಿಕರಿಸಿದ್ರೆ ಶನೇಶ್ವರರ ಮಂದಿರ. ಆದರೂ ಇಲ್ಲಿರ್ತಕ್ಕಂಥ ಸ್ವಾಮಿ ಪ್ರತಿಯೊಬ್ಬರ ಮಾತುಗೂ ಸಹಿತ ಹೋಗಿರ್ತಕ್ಕಂಥದ್ದು, ಇಂದಿಗೂ ಸಹಿತ ಸಾಕಷ್ಟು ಜನದ ಮನೆ ದೇವರಾಗಿರ್ತಕ್ಕಂಥದ್ದು. ಸುಮಾರು 50ರಿಂದ 55 ಮಠಗಳು ಇವತ್ತಿಗೂ ಸಹಿತ ಈ ಆಸ್ಥಾನದ ಸುಭದ್ರತೆಯಲ್ಲಿದೆ. ಆದರೆ ಈ ಸಂಸ್ಥಾನ ಬರುವ ಸ್ವಲ್ಪ ದಿನದಲ್ಲೇ ಇದು ಮತ್ತಷ್ಟು ಅಭಿವೃದ್ಧಿಯಾಗಿ ಬೃಹತ್ ಮಟ್ಟದ ಒಂದು ಸಂಸ್ಥಾನ ಆಗುವಂತಹ ರೀತಿಯಲ್ಲಿ ಖಂಡಿತ ಇಲ್ಲಿನ ಒಂದು ಸತ್ಯಾಂಶ ಇದೆ. ಯಾಕೆಂದರೆ ಇಲ್ಲಿರ್ತಕ್ಕಂಥ ಪವಾಡಗಳು, ಇಲ್ಲಿರ್ತಕ್ಕಂಥ ಸತ್ಯಾಸತ್ಯತೆಗಳು, ಹಾಗೆ ಇಲ್ಲಿನ ಒಂದೊಂದು ವಿಶೇಷತೆ ಇದೆ. ಸ್ವಾಮಿಯ ಸಾನ್ನಿಧ್ಯದಲ್ಲಿ ಯಾರು ಏನು ಅಪೇಕ್ಷೆ ಪಟ್ಟರು, ಯಾರು ಏನು ಕೇಳಿದ್ರು ಕೇಳಿದ ಮರುಕ್ಷಣ ಪ್ರಸಾದ ಆಗುವಂತಹ ಸಾನ್ನಿಧ್ಯ ಇಲ್ಲಿದೆ. ಯಾಕೆಂದರೆ ಮಹರ್ಷಿಗಳು ತಪಸ್ಸು ಮಾಡಿರ್ತಕ್ಕಂತಹ ಸಾನ್ನಿಧ್ಯ ಇದೆ. ಜೊತೆಗೆ ಇಲ್ಲಿ ಗಣಪತಿ ಮಹರ್ಷಿಗಳು, ಜೊತೆಗೆ ಹಿಂದೆ ಇರತಕ್ಕಂತಹ ನಾಗ, ಹಿಂದೆ 7 ಅಡಿ ಸುಬ್ರಹ್ಮಣ್ಯೇಶ್ವರ ನಾಗದೇವರು ಸಹಿತ ಇಲ್ಲಿದೆ. ನಾಗೇಂದ್ರಹರಾಯ ಪರಿಭೂಷಣಾಯ ಸರ್ಪಾಂಬರಾಯ ಶಿಶುಶೇಖರಾಯ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸತ್ಯಪ್ರಭಾವ ದಿವ್ಯ ಪ್ರಕಾಶ ಮಂತ್ರ ಸ್ವರೂಪ ಮಾತ್ರ ನಿಷ್ಪ್ರಪಂಚಾದಿ ನಿಷ್ಕಲಂಕೋಹಂ ನಿಜ ಪೂರ್ಣಬೋಧಹಂ ಪ್ರತ್ಯಗಾತ್ಮಾಹಂ ನಿತ್ಯ ಬ್ರಹ್ಮೋಹಂ ಸ್ವಪ್ರಕಾಶೋಹಂ ಹಂ ಸಚ್ಚಿತ್ ಪ್ರಮಾಣಂ ಓಮೋ ಮೂಲ ಪ್ರಮೇಯಮೋ ಅಯಂ ಬ್ರಹ್ಮಾಸ್ಮಿ ಓಮೋ ಅಹಂ ಬ್ರಹ್ಮಾಸ್ಮಿ ಓಮೋ
शान्ति दूतनु हे महर्षि हे तपस्वी हे ज्ञानदातनु हे महर्षि हे तपस्वी हे शान्ति दूतनु ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ ಸೋಲುತ್ತಿರುವ ಮನಗಳ ನೋಡಿ ಗೆಲುವನ್ನು ತರಿಸುವ ಸಾರಥಿ ನೀ ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ हे महर्षि हे तपस्वी हे ज्ञानदातनु हे महर्षि हे तपस्वी हे शान्ति दूतनु ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು ಸುಜ್ಞಾನ ದೀವಿಗೆಯ ಬೆಳಗುತ್ತ ಮನದಲ್ಲಿ ಅಜ್ಞಾನ ಕತ್ತಲೆಯ ಕಳೆದರು ಕ್ಷಣದಲ್ಲಿ ಭಕುತರ ಮನೆಯ ಜ್ಯೋತಿ ತಾವಾದರು ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು ಅಬಾಲ ವೃದ್ಧರ ವೇದನೆ ಕಳೆದವರು ಮಹರ್ಷಿ ಸಾಂತ್ವನದ ಹರಿಕಾರರು ಅಬಾಲ ವೃದ್ಧರ ವೇದನೆ ಕಳೆದವರು ಮಹರ್ಷಿ ಸಾಂತ್ವನದ ಹರಿಕಾರರು ಅರಿವಿನ ದರ್ಪಣದ ಅರಿವಿನ ನಿಧಿಯವರು ಸ್ವರ ಜ್ಯೋತಿಷ್ಯದ ಮೌಲ್ಯವ ಬಲ್ಲವರು ಚಕ್ಷುರ್ಮತಿಯ ಭವಿಷ್ಯ ಪ್ರಮುಖರು ದುರ್ಗಾದೇವಿ ಜನನಿ ಶಂಕರಿ ಅಂಬ ಭವಾನಿ ವಾಗೇಶ್ವರಿ दुर्गादेवी जननी शङ्करी अम्बा भवानी वागेश्वरी पार्वती प्रभावती प्रसादिनी पार्वती प्रभावती प्रसादिनी मोहिनी महेश्वरी मंदाकिनी दुर्गा देवी जननी शंकरी
अम्बा भवानी वागेश्वरी विघ्ननाशिनी विश्वरूपिणी विघ्ननाशिनी विश्वरूपिणी शंकरी अम्बा भवानी वागेश्वरी विघ्ननाशिनी विश्वरूपिणी विघ्ननाशिनी विश्वरूपिणी ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ ಕಷ್ಟ ನಷ್ಟಗಳ ಮನದ ತುಮುಲಗಳ ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 ಕಣ್ಣೀರು ಒರೆಸುವ ನೀತ ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ ನೊಂದವರ ಕಣ್ಣೀರು ಒರೆಸುವ ನೀತ ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ ಪಾದವ ನೀಡಲು ಪಾಪನಾಶವು ಅಭಯವ ನೀಡಲು ಆನೆಯ ಬಲವು ಪಾದವ ನೀಡಲು ಪಾಪನಾಶವು ಅಭಯವ ನೀಡಲು ಆನೆಯ ಬಲವು ಮಹರ್ಷಿಯೇ ನಿನಗಿದು ನಮನ 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 ನಮನ
ಭಾಗದಲ್ಲಿ ಕುಂಸಿಯ ಪ್ರಮುಖ ಬೀದಿಗಳಲ್ಲಿ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು ಮೆರವಣಿಗೆ ಮೂಲಕ ಸಾಗ್ಬರ್ತಾ ಇದ್ದಂತಹ ದೃಶ್ಯಗಳನ್ನ ಮತ್ತು ದೇವಿ ದೇವಾಲಯಕ್ಕೆ ತೆರಳಿ ಅಮ್ಮನವರಿಗೆ ವಿಶೇಷವಾದಂತಹ ಸೇವೆಯನ್ನು ಸಲ್ಲಿಸ್ತಾ ಇದ್ದಂತಹ ದೃಶ್ಯಗಳನ್ನು ನೋಡ್ತಾ ಇದ್ವಿ. ಮತ್ತೆ ಮೆರವಣಿಗೆಯನ್ನ ಮುಂದುವರಿಸ್ತಾ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು ಕುಂಸಿಯ ಸೂರ್ಯಪುತ್ರ ನಗರದಲ್ಲಿ ಇರುವಂತಹ ಶ್ರೀ ಶನೈಶ್ಚರ ಸ್ವಾಮಿಯ ದೇವಸ್ಥಾನಕ್ಕೆ ಆಗಮಿಸಿದ್ರು. ಅಲ್ಲಿ ಗಂಭೀರ ಸ್ವರೂಪಿಯಾಗಿದ್ದಂತಹ ಶ್ರೀ ಶನೈಶ್ಚರ ಸ್ವಾಮಿಗೆ ಹಾಲು ಅಂದ್ರೆ ಕ್ಷೀರಾಭಿಷೇಕ ಮತ್ತು ವಿಭೂತಿಯ ಅಭಿಷೇಕವನ್ನ ಬಹಳ ಶಾಸ್ತ್ರೋಕ್ತವಾಗಿ ಶ್ರದ್ಧಾ ಭಕ್ತಿಯಿಂದ ಸಲ್ಲಿಸಿದ್ರು. ಬನ್ನಿ ಹಾಗಿದ್ರೆ ಆ ಅಭಿಷೇಕದ ದೃಶ್ಯಗಳನ್ನ ನಾವು ಕೂಡ ನೋಡ್ಕೊಂಡು ಬರೋಣ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾತಾಳ ಸಂಭೂತಂ ತಂ ನಮಾಮಿ ಶನೈಶ್ಚರಂ ತಂ ನಮಾಮಿ ಶನೈಶ್ಚರಂ. ನೀಲವರ್ಣಂ ನೀಲಮಾಲ್ಯಾಂಬರಧರಂ ನೀಲಗಂಧಾನುಲೇಪನಂ ನೀಲಾಶ್ವ ನೀಲಶ್ಚತ್ರಧ್ವಜರದಾಕಾರ ಶೋಭಿತಂ ದಿವ್ಯಂ ಮೇರುಂ ಪ್ರದಕ್ಷಿಣಂ ಗುರ್ವಾಣಾಂ ಗೃಹಮಂಡಲಂ ಪ್ರವೇಶಂ ಸಾಂಗಂ ಸಾಯುಧಂ ಸವಾಹನಂ ಸರಾಶ್ರಂ ಸಪತ್ನಿ ಪರಿವಾರ ಸಮೇತಂ ಸರ್ವಾಲಂಕಾರ ಭೂಷಿತಂ ಅತಿದೇವತಾ ಪ್ರತ್ಯರ್ದೇವತಾ ಸಹಿತಂ ಸೂರ್ಯಗ್ರಹಸ್ಯ ಪಶ್ಚಿಮ ದಿಗ್ಭಾಗೆ ತಿಲದಾನ್ಯಶೋಪರಿ ಭಗವಂತಂ ಓಂ ಭೂಃ ಶನೈಶ್ಚರಮಿದಮಾವಾಹಯಾಮಿ ಭುವಃ ಶನೈಶ್ಚರಮಾವಾಹಯಾಮಿ ಸುವಃ ಶನೈಶ್ಚರಮಾವಾಹಯಾಮಿ ಭೂರ್ಭುವಃ ಸ್ವಃ ಶನೈಶ್ಚರಮಿದಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಶಿವಮೊಗ್ಗ ನಗರದ ಸಮೀಪದಲ್ಲಿರ್ತಕ್ಕಂಥ ಕುಂಸಿ ಎಂಬತಕ್ಕಂಥ ಗ್ರಾಮ. ಈ ಕುಂಸಿ ಎಂಬತಕ್ಕಂಥ ಗ್ರಾಮದಲ್ಲಿ ಒಂದು ಬೃಹತ್ ಮಟ್ಟದ ಆಲಯ ಶನೈಶ್ಚರರ ಮಂದಿರ ಸಾಕಷ್ಟು ಜನಗಳ ದಾರಿದೀಪವಾಗಿದ್ದು ಸಾಕಷ್ಟು ಜನಗಳ ಸಂಕಷ್ಟವನ್ನು ದೂರ ಮಾಡುತ್ತಾ ಕಷ್ಟಾಂತ ಬಂದವರಿಗೆ ಬೆಳಕನ್ನು ತೋರಿಸ್ತಿರ್ತಕ್ಕಂಥ ಒಂದು ಮಹಾನ್ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಸಾಕಷ್ಟು ವಿಶೇಷತೆಗಳಿದೆ, ಸಾಕಷ್ಟು ಪವಾಡಗಳಿದೆ. ಈ ಕ್ಷೇತ್ರ ಶನೈಶ್ಚರ ಮಂದಿರ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ. ಇದು ಮಾಘ ಮಾಸದ ಕಡೆಯ ದಿನ ಅಮಾವಾಸ್ಯೆ. ಈ ಶುಭ ದಿನದಂದು ಮಾಧ್ಯಾಹ್ನಿಕ ಸ್ವಾಮಿಗೆ ಗೋಕ್ಷೀರದಲ್ಲಿ ಅಭಿಷೇಕವನ್ನು ಸಲ್ಲಿಸಬೇಕು ಎಂಬತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಒಂದು ಸಂಕಲ್ಪವನ್ನು ನಾವು ಮಾಡಿದ್ವಿ. ಕುಂಬೇಶ್ವರರ ಸಾನ್ನಿಧ್ಯದಲ್ಲೇ ಶನೈಶ್ಚರ ಮಂದಿರವಿದೆ. ಅಂದರೆ ಗ್ರಾಮದ ಅಧಿದೇವತೆ ಕುಂಬೇಶ್ವರ. ಇದೇ ಗ್ರಾಮದಲ್ಲಿ ಶನೈಶ್ಚರ ಈ ಭಾಗದಲ್ಲಿ ಬರ್ತಕ್ಕಂಥ ಭಕ್ತರನ್ನ ಸಲ್ಲುತ್ತಿದ್ದಾನೆ. ಬರ್ತಕ್ಕಂತಹ ಭಕ್ತರಿಗೆ ದಾರಿಯನ್ನು ತೋರಿಸ್ತಿದ್ದಾನೆ. ಅವರ ಮನದಾಳದಲ್ಲಿರ್ತಕ್ಕಂಥ ಸಂಕಷ್ಟಗಳನ್ನು ದೂರ ಮಾಡ್ತಿದ್ದಾನೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಸಾನ್ನಿಧ್ಯದಲ್ಲಿ ಸ್ವಾಮಿಗೆ ಗೋಕ್ಷೀರವನ್ನು ಮಾಡಬೇಕು ಎಂಬತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಸಂಕಲ್ಪವನ್ನು ಅಂದು ಅಲ್ಲಿ ಕೂತು ನಾವು ಮಾಡಿದ್ವಿ. ಅಂದರೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಕೂತು ನಾವು ಏನು ಸಂಕಲ್ಪ ಮಾಡಿದ್ವೋ ಆ ಸಂಕಲ್ಪದಂತೆ ಸುತ್ತಮುತ್ತ ಭಾಗದಿಂದ ಸಾಕಷ್ಟು ಜನ ರೈತ ಬಾಂಧವರು ಗೋಕ್ಷೀರವನ್ನು ತಂದಿದ್ದಾರೆ. ಹಾಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸ್ವಾಮಿಗೆ ಗೋಕ್ಷೀರವನ್ನು ಅಭಿಷೇಕವನ್ನು ನಡೆಸೋಣ. ಗೋಕ್ಷೀರವನ್ನು ನಾನು ಮುಟ್ಟಿ ಭಗವಂತನಿಗೆ ಸಮರ್ಪಿಸ್ತಾ ಇದ್ದೇನೆ. ತಾವೆಲ್ಲರೂ ಈ ಒಂದು ದೃಶ್ಯವನ್ನು ಕಣ್ತುಂಬಿಸ್ಕೊಳ್ತಾ ಇದ್ದೀರಿ. ಪ್ರತಿಯೊಬ್ಬರು ಈ ಅಭಿಷೇಕ ಮುಗಿಯುವವರೆಗೂ ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ತಾವು ಪಠನೆ ಮಾಡೋದ್ರಿಂದ ನಿಮ್ಮ ಮನೋಕಾಮನೆಗಳ ಸಿದ್ಧಿ ಆಗುತ್ತೆ. 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟಂಗೆ ಯಾರೊಬ್ಬರ ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಆಗಬೇಕಾದ್ರೆ ಶನಿ ದೃಷ್ಟಿಕೋನದಿಂದ ಸಾಕಷ್ಟು ಸಮಸ್ಯೆ ಹೊಂದಿರತಕ್ಕಂಥ ಯಾರೊಬ್ಬರಾದರೂ ನಿಮ್ಮ ಆರೋಗ್ಯ, ನಿಮ್ಮ ಮನಸ್ಸು, ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ಅಸಮಾಧಾನದ ಸನ್ನಿವೇಶ ಇದ್ರೂ ಅದು ದೂರ ಆಗಬೇಕಾದ್ರೆ ಶನೈಶ್ಚರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಹಾಲು ಚಂದ್ರ ಮನಸ್ಕಾರಕ, ಮನಸ್ಸಿಗೆ ಆನಂದವನ್ನ ಮೃದುವನ್ನ ಕೊಡ್ತಕ್ಕಂಥವು. ಆ ಹಾಲನ್ನ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೀವಿ. ಗೋಕ್ಷೀರದ ಅಭಿಷೇಕ ನಡೀತಾ ಇದೆ. ಅಭಿಷೇಕದ ದರ್ಶನ ಕಾಲದಲ್ಲಿ ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಪಠನೆ ಮಾಡಿದ್ದೆ ಆದರೆ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀವಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಹಾತ್ತಾಂಡ ಸಂಭೂತಂ ನಮಾಮಿ ಶನೈಶ್ಚರಂ.
ನಿಮಿಷಂ. ಸ್ವಾಮಿಗೆ ಅಭಿಷೇಕವನ್ನ ಸಲ್ಲಿಸಿದ ಬಳಿಕ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಮಹಾಮಂಗಳಾರತಿಯನ್ನು ಸಲ್ಲಿಸಿದ್ರು. ನಂತರ ವೇದಿಕೆಗೆ ಆಗಮಿಸಿದ್ರು. ವೇದಿಕೆಯಲ್ಲಿ ಗುರೂಜಿಯವರು ಏನೆಲ್ಲ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ಶನಿರಾಜನ ಪಾದಕ್ಕೆ ಮಂಗಳಾರತಿ, ವಿಧಿರೂಪದ ದೇವನಿಗೆ ಮಂಗಳಾರತಿ. ಶನಿರಾಜನ ಪಾದಕ್ಕೆ ಮಂಗಳಾರತಿ, ವಿಧಿರೂಪದ ದೇವನಿಗೆ ಮಂಗಳಾರತಿ. ನವಗ್ರಹಗಳ ತೇಜನಿಗೆ ತುಪ್ಪದಾರತಿ, ನವಗ್ರಹಗಳ ತೇಜನಿಗೆ ತುಪ್ಪದಾರತಿ. ರವಿಪುತ್ರ ಶನೈಶ್ವರಗೆ ಮಂಗಳಾರತಿ, ಶನಿರಾಜನ ಪಾದಕ್ಕೆ ಮಂಗಳಾರತಿ, ವಿಧಿರೂಪದ ದೇವನಿಗೆ ಮಂಗಳಾರತಿ. ಶನಿರಾಜನ ಪಾದಕ್ಕೆ ಮಂಗಳಾರತಿ, ವಿಧಿರೂಪದ ದೇವನಿಗೆ ಮಂಗಳಾರತಿ.
शनेश्वर महाराज की बोलो, शनेश्वर महाराज की बोलो, शनेश्वर महाराज की बोलो, शनेश्वर महाराज की बोलो, शनेश्वर महाराज की. ನೀವು ಬಾರಿಸುವ ಚಪ್ಪಾಳೆ ಗಡ್ಡಾನಾದ ತರ ಒಳಗಿರ್ತಕ್ಕಂತಹ ಭಗವಂತ ಶನೇಶ್ವರ ಇಲ್ಲಿ ನಿಮ್ಮನ್ನು ಹರಿಸಲಿಕ್ಕೆ ಆಶೀರ್ವಾದಿಸಲಿಕ್ಕೆ ಬರಬೇಕು. ಶನೇಶ್ವರನ ಅನುಗ್ರಹ ಇವತ್ತು ಇಡೀ ರಾಜ್ಯದ ದೇಶದ ಸಮಸ್ತರಿಗೂ ಇರಬೇಕಾಗಿದೆ. बोलो भारत माता की बोलो, भारत माता की बोलो, भारत माता की. जय श्री राम, जय श्री राम, जय श्री राम, जय श्री राम, जय श्री राम. जय श्री राम. ಒಳ್ಳೆದಾಗ್ಲಿ, ಶುಭವಾಗ್ಲಿ. ವಿಶೇಷವಾಗಿರ್ತಕ್ಕಂತಹ ಕುಂಸಿ ನಗರದಲ್ಲಿ, ಈ ಒಂದು ವಿಶೇಷವಾಗಿರ್ತಕ್ಕಂತಹ ಕುಂಸಿ ನಗರದಲ್ಲಿ ಹಚ್ಚ ಹಸಿರಿನ ಮಧ್ಯದಲ್ಲಿ, ಹಚ್ಚ ಹಸಿರಿನ ಅಡಿಕೆಯ ಮರದ ಮಧ್ಯದಲ್ಲಿ ಸ್ವಾಮಿ ನೆಲೆ ನಿಂತಹ ಈ ಆಸ್ಥಾನ ತಮ್ಮೆಲ್ಲರಿಗೂ ಸಹಿತ ಸಂಪೂರ್ಣ ಅನುಗ್ರಹ ಕೊಡ್ಲಿ. ಒಳ್ಳೆದಾಗ್ಲಿ. ತಾವು ಕೂತ್ಕೊಳ್ಳಿ. ತಾವೆಲ್ಲ ಕೂತ್ಕೊಂಡ್ರೆ ನಿಮ್ಮನ್ನು ಉದ್ದೇಶಿಸಿ ನಾನು ಮಾತಾಡ್ತೇನೆ. ಆದರೆ ಮೊದಲು ಸ್ವಾಮಿಯ ಪೂಜಾನುಷ್ಠಾನ ಆಗಬೇಕು. ಈ ಸಾನ್ನಿಧ್ಯದಲ್ಲಿ, ಈ ಕ್ಷೇತ್ರದಲ್ಲಿ, ನಾವು ಈ ಕ್ಷೇತ್ರದಲ್ಲಿ ನಮ್ಮೊಳಗಿರ್ತಕ್ಕಂಥ ಕರ್ಮಫಲಗಳನ್ನು ಕಳ್ಕೊಳ್ಳೋದಕ್ಕಾಗಿ ನಾವು ಅನುಷ್ಠಾನವನ್ನು ಮಾಡೋಣ. ಅದಕ್ಕಾಗಿ ಶನೇಶ್ವರನ ನಿತ್ಯ ಸೇವಾ ಕೈಂಕರ್ಯಗಳನ್ನು ಮಾಡ್ತಿರ್ತಕ್ಕಂತಹ ಈ ನಿಮ್ಮ ಗಿರೀಶ್ ಸ್ವಾಮಿಯವರು, ನಿಮ್ಮೂರಿನ ಮಗನಾಗಿರ್ತಕ್ಕಂತಹ ಶನೇಶ್ವರನ ಸೇವೆಯನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಿರ್ತಕ್ಕಂತಹ ನಿಮ್ಮ ಗಿರೀಶ್ ಸ್ವಾಮಿಯವರು ನನ್ನನ್ನ ಕುಂಸಿ ನಗರಕ್ಕೆ ಕರೆಸಿ ಇಲ್ಲಿ ಒಂದು ಬೃಹತ್ ಮಟ್ಟದ ಕಾರ್ಯಕ್ರಮ ಆಗಬೇಕು, ಶನೇಶ್ವರರ ಸಾನ್ನಿಧ್ಯದಲ್ಲಿ ಅರ್ಥಪೂರ್ಣವಾದ ಕಾರ್ಯಕ್ರಮ ಆಗಬೇಕು ಅಂತ ಕೇಳಿದಾಗ ನಾನು ಮೊದಲು ಕೇಳಿದ್ದು, ನಿಮ್ಮ ಕ್ಷೇತ್ರದಿಂದ, ನಿಮ್ಮ ದೇವಾಲಯದಿಂದ ಭಕ್ತರಿಗೆ ಏನು ಅನುಕೂಲ ಮಾಡ್ತಾ ಇದ್ದೀರಿ? ಬರೀ ದೇವಸ್ಥಾನ, ಬರೋ ಭಕ್ತರು ಬರ್ತಕ್ಕಂತಹದ್ದು, ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದು, ಹೊಟ್ಟೆ ತುಂಬ ಊಟ ಮಾಡೋದು, ಕಣ್ತುಂಬ ನಿದ್ದೆ ಮಾಡ್ಕೊಂಡು ಮನೆಗೆ ಹೋಗೋದಲ್ಲ. ನಿಮ್ಮಗಳ ಸಂಸಾರದಲ್ಲಿ, ಸಂಸಾರದ ನ್ಯೂನ್ಯತೆಗಳನ್ನ, ಸಂಸಾರದಲ್ಲಿರ್ತಕ್ಕಂಥ ಕಷ್ಟಗಳನ್ನ, ಸಂಸಾರದಲ್ಲಿರ್ತಕ್ಕಂಥ ಕಷ್ಟಗಳು ದೂರ ಆಗಲಿಕ್ಕೆ ನಿಮ್ಮ ಗಿರೀಶ್ ಸ್ವಾಮಿಯವರು ಏನು ಮಾಡ್ತಿದ್ದಾರೆ ಅಂತ ಕೇಳಿದಾಗ ಅವರು ಹೇಳಿದಂಥ ಉತ್ತರ ನನಗೆ ಬಹಳ ಸಂತೋಷ ಆಯಿತು. ಈ ಭರತಖಂಡದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಜನ ಹೆಣ್ಣು ಮಕ್ಕಳು ಇವತ್ತು ಕಣ್ಣೀರು ಹಾಕ್ತಿದ್ದಾರೆ. ಆ ಕಣ್ಣೀರು ಒರೆಸುವಂತ ಕಾಯಕ ಅವರು ಕುಡಿತದ ಚಟವನ್ನು ಬಿಡಿಸ್ತಾ ಇದ್ದೀನಿ ಅಂತ ಹೇಳ್ತಿದ್ದು. ಅದೊಂದು ಸಾಕು. ಈ ಕ್ಷೇತ್ರದಲ್ಲಿ ಶನೇಶ್ವರನ ನೋಡ್ಲಿಕ್ಕೆ ನಾನು ಬರ್ಲಿಕ್ಕೂ ಸಹಿತ ಸಂತೋಷ ಆಗಿದ್ದೆ. ಏನಕ್ಕೋಸ್ಕರ ಅಂದ್ರೆ ಎಷ್ಟೋ ಜನ ಹೆಣ್ಣು ಮಕ್ಕಳು ಇವತ್ತು ದಿವಸ ನಗನಗ್ತಾ ಇದ್ದಾರಲ್ಲ. ಯಾಕೆಂದ್ರೆ ಒಂದು ಸಂಸಾರ ಕುಡಿತದ ಚಟದಿಂದ ಹಾಳಾಗೋದ್ರೆ ಆ ಸಂಸಾರ ಸಂಪೂರ್ಣವಾಗಿ ನೋವು ಕೊಡುತ್ತೆ. ಆ ಸಂಸಾರ ಸರಿ ಇರಬೇಕಾದ್ರೆ ಮನೇಲಿರ್ತಕ್ಕಂಥ ಪ್ರತಿಯೊಬ್ಬರು ಸುಖ, ಸಂತೋಷ, ನೆಮ್ಮದಿಯಾಗಿರ್ಬೇಕು. ಆ ನೆಮ್ಮದಿ ಸಿಗಬೇಕಾದ್ರೆ ಮನೆ ಆನಂದವಾಗಿರಬೇಕು, ನಂದಗೋಕುಲವಾಗಿರಬೇಕು. ಅದಕ್ಕಾಗಿ ಒಂದಷ್ಟು ಅಚ್ಚುಕಟ್ಟಾಗಿ ಪೂಜೆಯನ್ನು ಸಲ್ಲಿಸೋಣ, ದೀಪಾರಾಧನೆ ಮಾಡೋಣ. ತಾವೆಲ್ಲ ನಿಮ್ಮ ನಿಮ್ಮ ಆಸ್ಥಾನದಲ್ಲಿ ನೆಮ್ಮದಿಯಾಗಿ ಕೂತ್ಕೊಳ್ಳಿ. ನೀವಿರೋ ಜಾಗಕ್ಕೆ ನಾನೇ ಬರ್ತೇನೆ. ಯಾರು ರಾಮನಾಮವನ್ನು ಹೇಳೋದಿಲ್ಲ, ಯಾರು ಚಪ್ಪಾಳೆ ಬಾರಿಸಲ್ಲ. ಇವತ್ತು ರಾತ್ರಿ ಆಂಜನೇಯ ಕನಸಿಗೆ ಬಂದು ಆಂಜನೇಯನ ಬಾಲದಿಂದ ರಟ್ ಅಂತ ಒಂದು ಕೊಟ್ಟರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ಬಾರಿಸಿ ಚಪ್ಪಾಳೆ. शिव शम्भो स्वयम्भो भो शम्भो 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 शिव शम्भो स्वयम्भो
ಕಾಂಚನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ಥಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಶನೇಶ್ಚರ ಮಂತ್ರವನ್ನ ಬಹಳ ಶ್ರದ್ಧೆಯಿಂದ ಜಪಿಸ್ತಾ ಆತನ ಒಂದು ಆಶೀರ್ವಾದವನ್ನು ನಾವು ಪಡಿಬೇಕು. ಇವತ್ತಿನ ದಿನ ನೀವು ನೋಡ್ತಾ ಇರ್ತಕ್ಕಂಥ ಎಲ್ಲಾ ಗ್ರಹಗಳಿಗಿನ್ನ ಒಂದು ಪವರ್ಫುಲ್, ಆಮೇಲೆ ನೀವು ಧೈರ್ಯವಾಗಿ ಒಂದು ದೇವರನ್ನ ನಂಬಿ ಆತನ ಒಂದು ಪ್ರತಿಭೆಗಳನ್ನ ಪ್ರಭಾವಗಳನ್ನ ನೋಡೋದಿದ್ರೆ ಶನೇಶ್ವರನ್ ಮಾತ್ರ. ಆತನ ಪ್ರಭಾವನೆ ಅಪಾರ. ಆತನ ಸ್ಮರಿಸಿದ್ರೆ ನಿಮ್ಮ ಕಷ್ಟಗಳು ಕಳೆದೋಗುತ್ತೆ. ಇವತ್ತಿನ ದಿನ ನಮ್ಮ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರೂಜಿಯವರು ಅವರು ಹಾಕೊಟ್ಟಿರ್ತಕ್ಕಂಥ ಹಾದಿಯಲ್ಲೇ ನಾವು ಕೂಡ ನಡೀತಾ ಇದ್ದೇವೆ. ಮುಂದಕ್ಕೆ ಅವರು ಏನೊಂದು ಆನಂದ್ ಗುರೂಜಿ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನವನ್ನ ಬೆಳೆಸಿದಾರೋ, ಈ ಒಂದು ಜನಪ್ರಿಯತೆಯನ್ನ ಗಳಿಸಿದ್ದಾರೋ, ಅದೇ ರೀತಿ ಒಂದು ಜನಪ್ರಿಯತೆಯನ್ನ ನಾನು ಕೂಡ ಗಳಿಸ್ತೀನಿ. ನಿಮ್ಮ ಪ್ರೀತಿಗೆ ನಾನು ಕೂಡ ಪಾತ್ರನಾಗ್ತೀನಿ. ಅವರ ಆಶೀರ್ವಾದ ಸದಾ ನನ್ನ ಮೇಲಿರುತ್ತೆ, ನನ್ನ ಮೇಲಿರಬೇಕು. ಇವತ್ತಿನ ದಿನ ಇಲ್ಲಿಗೆ ಬಂದಾಗ ನನಗೆ ತುಂಬಾ ಸಂತೋಷ ಆಯಿತು. ನಮ್ಮ ಗಿರೀಶ್ ಸ್ವಾಮೀಜಿ ಅವರು ಒಂದೊಳ್ಳೆ ಔಷಧಿಯನ್ನ ಕಂಡಿಡಿದಿದ್ದಾರೆ. ಅದನ್ನೆಲ್ಲರ ಮೇಲೂ ಪ್ರಯೋಗ ಮಾಡ್ತಾ ಇದ್ದಾರೆ, ಆಲ್ರೆಡಿ ಮಾಡಿದ್ದಾರೆ. ತುಂಬಾ ಸಕ್ಸಸ್ ಕಾಣ್ತಾ ಇದೆ. ನಮ್ಮ ಹೆಣ್ಮಕ್ಳಿಗೆ ತುಂಬಾ ಎಲ್ಲ ಒಳ್ಳೇದಾಗುತ್ತೆ, ಹೆಲ್ಪ್ ಆಗುತ್ತೆ ಆ ಒಂದು ಔಷಧಿಯಿಂದ. ಇವತ್ತಿನ ದಿನ ಪ್ರತಿಯೊಂದು ಅವ್ರು ಹೇಳ್ತಕ್ಕಂಥ ಪ್ರತಿಯೊಂದು ಅನುಷ್ಠಾನ ಕೂಡ ನಾವು ಮಾಡಿ ನೀವುಗಳು ಕೂಡ ಮಾಡ್ತಾ ಇದ್ದೀರಾ. ಅದಕ್ಕೆ ಇವತ್ತಿನ ದಿವಸ ಆನಂದ್ ಗುರೂಜಿ ಅವರ ಕಾರ್ಯಕ್ರಮದಲ್ಲಿ, ನಮ್ಮ ತಂದೆಯವರ ಕಾರ್ಯಕ್ರಮದಲ್ಲಿ ಗಂಡ್ಮಕ್ಳು ಯಾರೂ ಬರಲ್ಲ. ಯಾಕೆಂದ್ರೆ ಅವ್ರಿಗೇನು ಹೆಲ್ಪೇ ಆಗಲ್ಲ, ಹೆಣ್ಮಕ್ಳೊಬ್ಬರೇ ಬರೋದು. ಅದಕ್ಕೋಸ್ಕರ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ ಜೈ, ಶನೇಶ್ವರ ಮಹಾರಾಜ್ ಕಿ. ಗ್ರಾಮದಲ್ಲಿ ಪರಮಾತ್ಮನ ಸನ್ನಿಧಾನ ಎಷ್ಟು ಬೇಗ
ಆಯ್ತು ಅನ್ನೋದನ್ನ ಆಶ್ಚರ್ಯವಾಗ್ತಾ ಇದೆ. ಇದು ಭಕ್ತಿನೋ ಶಕ್ತಿನೋ ಅಂತ ಗೊತ್ತಾಗ್ತಾ ಇಲ್ಲ. ಎರಡರಲ್ಲೂ ಭಕ್ತಿನೋ ಶಕ್ತಿನೋ ಅಂತ ಗೊತ್ತಾಗ್ತಾ ಇಲ್ಲ. ತಾನಾಗಿ ಪ್ರತಿ ವರ್ಷವಾಗಿ ಸಣ್ಣಕ್ಕೆ ಮಾಡಬೇಕು ಅನ್ನೋ ಕಾರ್ಯಕ್ರಮನ ಅತಿ ಹೆಚ್ಚಾಗಿ ಪರಮಾತ್ಮ ನಡೆಸ್ಕೊಳ್ತಾ ಇದ್ದಾನೆ. ಅವನ ಆಜ್ಞೆನೇನೋ ಗೊತ್ತಿಲ್ಲ. ಪ್ರತಿ ವರ್ಷದಲ್ಲೂ ಒಂದು ಪರಮಾತ್ಮನ ದರ್ಶನ ಆಗುತ್ತೆ. ಆದರೆ ಇಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಯಾರಿಗೂ ಸಮೇತವಾಗಿ ಅರ್ಥ ಆಗಿಲ್ಲ. ಇಲ್ಲಿ ಈ ಪರಮಾತ್ಮನ ಸನ್ನಿಧಾನದಲ್ಲಿ ಏನಾಗುತ್ತೆ ಅಂತ ಅರ್ಥ ಆಗಿಲ್ಲ. ಗರುಡ ಮತ್ತು ಕಾಕುವಾಹನಗಳಲ್ಲಿ ಪ್ರತಿ ವರ್ಷಗಳು 12 ಗಂಟೆ 12 ನಿಮಿಷಕ್ಕೆ ಬರುತ್ತೆ. ಪ್ರತಿ ವರ್ಷದಲ್ಲೂ ಬರುತ್ತೆ. ಪರಮಾತ್ಮನ ದರ್ಶನವನ್ನ ಆಗುತ್ತೆ. ಈ ಸಲ 3 ಬಂದವು. ನಾವೇನ್ ತಿಳ್ಕೊಂಡ್ವಿ? ಗಣಪತಿ, ಶನೈಶ್ವರ, ಸುಬ್ರಹ್ಮಣ್ಯ ತಿಳ್ಕೊಂಡ್ವಿ. 3 ಗರುಡಗಳು ಬಂದವು. ಹಾಗೆ ಪ್ರತಿ ವರ್ಷದಲ್ಲೂ ನಡೀತಾ ಇದೆ. ಆನಂದ ಗುರುಜಿಯವರು ಹೇಳಿದ್ರು, ಹೆಣ್ಣು ಮಕ್ಕಳನ್ನ ಕಣ್ಣೀರನ್ನ ವರ್ಷ ಪುಣ್ಯಾತ್ಮ ಕಣಪ್ಪ ನೀನು ಅಂತಂದ್ರು. ಯಾಕೆಂತಂದ್ರೆ ನಮ್ಮ ಆನಂದ ಗುರುಜಿಯವರಿಗೂ ಹೆಣ್ಮಕ್ಳು ಅತಿ ಹೆಚ್ಚು ಪ್ರೀತಿಯನ್ನು ಮಾಡ್ತಾರೆ. ನಮಿಗೂ ಸಮೇತ ಅತಿ ಹೆಚ್ಚು ಹೆಣ್ಮಕ್ಳೇ ಪ್ರೀತಿ ಮಾಡೋದು. ಗಂಡು ಮಕ್ಕಳು ಪ್ರೀತಿ ಮಾಡಲ್ಲ ನನ್ನ ನೋಡಿದ್ರೆ. ಯಾಕೆ ಹೇಳ್ರಿ? ಮೊಗಲು ಮುರಿತಾ ಇದ್ದೀನಲ್ಲ ಅವ್ರನ್ನ ನಾನು. ಹಂಗಾಗಿ ಯಾಕೆಂದ್ರೆ ಮದ್ಯಪಾನ ಔಷಧಿಗಳಲ್ಲಿ ಕೊಡ್ತಾ ಇದ್ದೀನಿ. ಸುಮಾರು ಇಲ್ಲ ಅಂತಂದ್ರು 2013 6ನೇ ತಿಂಗಳಿಂದ ಈಚೆ 76,000 ಜನ ಆಗಿದ್ದಾರೆ ಆಗಲೇ. ಈಗ ಯಾಕೆಂದ್ರೆ ಇಡೀ ನಮ್ಮ ಭಾರತದಲ್ಲಿ ಎಲ್ಲರೂ ಸಮೇತ ನನಗೆ ಫೋನ್ ಮಾಡಿಬಿಟ್ಟು ಹೇಳ್ತಾರೆ, ರೀ ಸ್ವಾಮಿ ಯಾ ಪುಣ್ಯಾಕಿತ್ತಿ ಮಗನಪ್ಪ ನೀನು, ಇಷ್ಟು ನಿನ್ನ ಕಾಯಕವನ್ನು ಮಾಡಿ ಇಷ್ಟು ನನ್ನ ಮಕ್ಕಳನ್ನ, ಯಾಕೆಂತಂದ್ರೆ ಬಂಗಾರ ಇದ್ದಂಗದಾರಪ್ಪ ನನ್ನ ಮಕ್ಕಳು ಇವಾಗ ಅಂತ ಹೇಳ್ತಾರೆ. ಶಿವಾಯ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಶನ್ನೋ ದೇವೀರವಿಷ್ಟಯ ಆಪೋ ಭವಂತು ಪೀತಯೇಂ ಶಯೋರವಿಶ್ರವಂತನಃ. ಶನೈಶ್ಚರಾಯ ನಮಃ. ಓಂ ಶಂ ಶನೈಶ್ಚರಾಯ ನಮಃ. ಓಂ ಶಂ ಶನೈಶ್ಚರಾಯ ನಮಃ. ಓಂ ಶಂ ಶನೈಶ್ಚರಾಯ ನಮಃ. ಶನೈಶ್ಚರ ಸ್ವಾಮಿ ದೇವಸ್ಥಾನ, ಸೂರ್ಯಪುತ್ರ ನಗರ, ಕುಂಸಿ, ಶಿವಮೊಗ್ಗ. ಇವತ್ತಿನ ಈ ಒಂದು ಧರ್ಮಸಭೆ ಜೊತೆಗೆ ತಾಯಂದರು ತಾವೆಲ್ಲರೂ ಸಹಿತ ಈಗ ಒಂದು 15 ನಿಮಿಷದ ಮುಂಚೆಯಿಂದ ಎಲ್ಲರೂ ಶ್ರದ್ಧೆಯಿಂದ ಕೂತ್ಕೊಂಡಿದ್ದೀರಿ. ಪ್ರತಿಯೊಬ್ಬರ ತಲೆಯಲ್ಲೂ ಒಂದು ವಿಶೇಷತೆ ಬರಬೇಕಾದ್ರೆ, ಒಂದು ಕಾಯಕವನ್ನ ಮಾಡಬೇಕಾದ್ರೆ, ಅಥವಾ ನಮ್ಮ ಜೀವನೋದ್ಧಾರಕ್ಕಾಗಿ ನಾವೇನಾದರೂ ಒಂದು ತಂತ್ರಸಾರವನ್ನು ಮಾಡಬೇಕಾದ್ರೆ ಸಂಪೂರ್ಣವಾಗಿ ನಮ್ಮ 72,000 ನರನಾಡಿಗಳು ಸಂಪೂರ್ಣವಾಗಿ ನಮ್ಮ ಮನೋಚಿತ್ತವನ್ನ ಇಲ್ಲಿ ತಂದು ನಿಲ್ಲಿಸಬೇಕಂತೆ. ಆಗಷ್ಟೇ ಈ ನಿಮ್ಮ ಆನಂದ್ ಗುರುಜಿಯವರು ಹೇಳೋ ಮಾತು ಸಹಿತ ನಿಮ್ಮ ಕಿವಿಗಳಿಗೆ ಆಲಿಕೆ ಆಗತ್ತೆ. ಆ ಭಾಗ ಚಂದ್ರನ ತಂಪು, ಈ ಭಾಗ ಶನಿಯವರಪ್ಪನ ಶಾಖ. ಆ ಕಡೆ ಸೂರ್ಯ, ಈ ಕಡೆ ಚಂದ್ರ. ಅದೃಷ್ಟ ಮಾಡಿರೋರು, ಅದೃಷ್ಟ ಮಾಡದಿರೋರು ಏನಾದರೂ ಇರಲಿ, ಆದರೆ ಇವತ್ತಿನ ದಿವಸ ಈ ಕುಂಸಿ ಎಂಬತಕ್ಕಂತಹ ಪುಟ್ಟ ಗ್ರಾಮದಲ್ಲಿ ಇಷ್ಟು ಬೃಹತ್ ಮಟ್ಟದ ಈ ಜನಸಂಖ್ಯೆ ಇಲ್ಲಿ ಸೇರಲಿಕ್ಕೆ ಕಾರಣ ಈ ಕ್ಷೇತ್ರದಲ್ಲಿರ್ತಕ್ಕಂತಹ ಶನೈಶ್ಚರ. ತಂಡಲನಾಗಿ ಪ್ರಚಂಡನಾಗಿ ಕಾಳಭೈರವನ ಪ್ರಿಯ ಭಕ್ತನಾಗಿ ನಂಬಿ ಬಂದಂತಹವರಿಗೆ ಬೆಂಬಿಡದೆ ಹಿಂದೆ ಕಾಯುವಂತಹ ಕರುಣಾಮೂರ್ತಿಯಾಗಿರ್ತಕ್ಕಂತಹ ಶನೈಶ್ಚರ. ಆಗ್ಲೇ ಗಿರಿಸ್ವಾಮಿಯವರು ಹೇಳ್ತಿದ್ರು, ನವಗ್ರಹಗಳೆಲ್ಲಿದ್ದಾರಪ್ಪ ಅಂದ್ರೆ ನಮ್ಮೊಳಗಿದ್ದಾರೆ ಅಂತ. ತಲೆ ಕೂದಲು ಹೇಳಿದ್ರು, ಒಳಗಿರೋ ನರನಾಡಿಗಳು ಹೇಳಿದ್ರು, ನಿಮ್ಮ ಕಣ್ಣು ಗುಡ್ಡುಗಳು ಹೇಳಿದ್ರು, ಹಾಗೆ ನಿಮ್ಮ ಚರ್ಮ ಸೌಂದರ್ಯ ಹೇಳಿದ್ರು, ನಾಲಿಗೆ ತುದಿಯಲ್ಲಿ ಶುಕ್ರ ಇದ್ದಾನೆ ಅಂತಲೂ ಹೇಳಿದ್ರು. ಅಂದ್ರೆ ಅವರ ಅಧ್ಯಯನ ಸತ್ಯನೇ. ಆದರೂ
72,000 ನರನಾಡಿಗಳು, ಜೀವ ಬೀರುವ ತನಕ ಮಾತ್ರ ಈ ಸುಂದರವಾದ ದೇಹ. ಒಮ್ಮೆ ಆರಿ ಹೋದಂತ ದೀಪ ಎಷ್ಟೊತ್ತಿಗೆ, ಯಾವಾಗ, ಎಲ್ಲಿ, ಹೇಗೆ ತರ್ತಾರಂತೆ. ಅಂತೆ ಕಂತೆಗಳ ಮಧ್ಯದಲ್ಲಿ ಇದೊಂದು ಸಂತೆ ಆಗೋಗ್ಬಿಡತ್ತೆ ಈ ಜೀವನ. ಆದರೆ ಇರುವವರೆಗೂ ನೆಮ್ಮದಿ ಬೇಕು, ಸುಖ ಬೇಕು, ಸಂತೋಷ ಬೇಕು. ಎಷ್ಟೋ ಕುಟುಂಬಗಳಲ್ಲಿ ಇವತ್ತು ದಿವಸ ತಾಯಂದ್ರು ಕಣ್ಣೀರು ಹಾಕ್ತಿದ್ರು. ಆ ಕಣ್ಣೀರು ಉಡಿಸುವಂತಹ ಒಬ್ಬ ಕಾಯಕ ಮಾಡ್ತಿರ್ತಕ್ಕಂಥ ಕಾಯಕ ಯೋಗಿ ಅಂದ್ರು ಗಿರೀಶ್ ಸ್ವಾಮಿ ಅವರಿಗೆ ತಪ್ಪಲ್ಲ. ಈತ ನಿಜಕ್ಕೂ ಕಾಯಕ ಯೋಗಿನೇ. ನೋಡಿದ್ರಲ್ಲ ವೀಕ್ಷಕರೇ, ಅದ್ಧೂರಿಯಾದಂತಹ ಶ್ರೀ ಶನೈಶ್ಚರ ಸ್ವಾಮಿಯ 20ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಶಿವಮೊಗ್ಗ ನಗರ ಕುಂಸಿಯ ಸೂರ್ಯಪುತ್ರ ನಗರದಲ್ಲಿ ಹೇಗೆ ನಡೀತಾ ಇತ್ತು ಅಂತ ಮತ್ತೆ ಈ ಕಾರ್ಯಕ್ರಮ ಮುಂದುವರಿಯುತ್ತೆ ಮುಂದಿನ ಶನಿವಾರ ಕೂಡ. ಮತ್ತೆ ಭೇಟಿಯಾಗೋಣ ಸೋಮವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.